ಪೇಮೆಂಟ್ ಮಾಡಬೇಕು, ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಾಗಾದ್ರೆ ಇಲ್ಲಿನ ವೈಫೈ ಯೂಸ್ ಮಾಡಿ. ಡಿಜಿಟಲ್ ಪೇಮೆಂಟ್ ಯೂಸ್ ಮಾಡೋದು ಇಸ್ ಕೂಲ್, ಆದ್ರೆ ಪಬ್ಲಿಕ್ ವೈಫೈ ಅಲ್ಲಿ ಪೇಮೆಂಟ್ ಮಾಡೋದು ಇಸ್ ನಾಟ್ ಸೋ ಕೂಲ್. RBI ಹೇಳುತ್ತೆ ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಅಯ್ಯ, ನಾನು ಹೇಳಿದ್ನಲ್ಲ ಇದು ದೇವುಗಳು. ನಮ್ಗೆ ತುಂಬಾ ಹಸಿವೆ ಆಗ್ತಾ ಇದೆ. ನಮ್ಗೆ ತಿನ್ನೋದಕ್ಕೆ ಅಯ್ಯ, ನಮ್ಮ ಹತ್ರ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಇಲ್ವಲ್ಲ. ಇವಾಗ ಏನ್ ಮಾಡೋದು? ನಮ್ಮನ್ನ ಹೋಗಕ್ ಬಿಟ್ಬಿಡಿ. ಇಲ್ಲ, ನಿಮ್ಮನ್ನೆಲ್ಲೂ ಹೋಗಕ್ ಬಿಡಲ್ಲ. ನಮ್ಗೆ ನೀವೇ ಆಹಾರ. ನಡೀರಿ ನಡೀರಿ, ಬೇಗ ನಿಮ್ಮನ್ನ ಆಹಾರ ಮಾಡಿ ನಾವು ತಿನ್ಬೇಕು. ನಡೀರಿ ಬೇಗ, ನಡೀರಿ. ಏನೋ ನಮ್ಮನ್ನ ಆಹಾರ ಮಾಡ್ಕೊಂಡು ತಿಂತೀರಾ? ನಾವು ನಿಮ್ಮನ್ನ ಬೇಯಿಸ್ಕೊಂಡು ತಿನ್ಬೇಕು. ನೀವೀಗ ಬೇಗ ಡಿನ್ನರ್ ಟೇಬಲ್ಗೆ ಬನ್ನಿ. ಹೌದು ಹೌದು, ನಡೀರಿ ನಡೀರಿ. ನಿಮ್ಮನ್ನ ಫಾಲೋ ಮಾಡ್ಬೇಕಾ? ಯಾವ ಭೂತ ಅಂತ ನಾನು ನೋಡೇ ಬಿಡ್ತೀನಿ. ಈಗ ಹೇಗ್ ಭೂತಗಳು ಓಡುತ್ತೆ ನೋಡಿ. ಇವನು ಹಾಡು ನಮ್ಮ ಜೀವ ಖಂಡಿತ ತೆಗಿತೆ. ಮಾಡ್ತೀನಿ ನಿಮ್ಗೆ. ಈ ಕಾಡಲ್ಲಿ ನೀವ್ ಎಲ್ಲೇ ಇದ್ರೂ ಕೂಡ ಓಡ್ ಹೋಗ್ಬೇಕು. ಅಯ್ಯ ತಾತ, ನೀವು ಏನ್ ಮಾಡ್ತಿದ್ದೀರಾ? ದೆವ್ವಗಳು ಓಡ್ ಹೋದ್ವು. ಇವಾಗ ನಡೀರಿ, ಇಲ್ಲ ಅಂದ್ರೆ ಅವು ತಿರ್ಗಾ ಇನ್ನೂ ದೆವ್ವಗಳನ್ನ ಕರ್ಕೊಂಡ್ ಬಂದ್ಬಿಡ್ತಾವೆ. ಎಂತ ಮನುಷ್ಯ ಬಾಸ್, ಎಷ್ಟು ಭಯಂಕರವಾಗಿ ಹಾಡ್ತಿದ್ದ ಅಂದ್ರೆ ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ ಬರ್ಬೇಕಾಗ್ ಬಂತು. ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಮಾನಿಟರಲ್ಲಿ ಎಲ್ಲಾನು ನೋಡಿದೆ. ಅವರು ಎದ್ರಕೊಂಡು ಓಡ್ ಹೋದ್ರು. ಮತ್ತೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಲ್ಲ. ಮತ್ತೆ ಬೇರೆಯವ್ರನ್ನ ಬರೋದಕ್ಕೂ ತಡೀತಾರೆ. ಇದೇ ತರನೇ ಎಲ್ಲಾ ಜನಗಳಿಗೂ ಹೋಗಿ ಹೆದರಿಸ್ತಾ ಇರಿ. ಆಮೇಲೆ ಮುಂದೆ ಒಂದಿನ ಇಲ್ಲಿಗೆ ಬರೋದಕ್ಕೆ ಓಡಾಡೋದಕ್ಕೆ ಎಲ್ಲರೂ ಹೆದರ್ಕೊಂಡ್ ಬಿಡ್ತಾರೆ. ಆಮೇಲೆ ಈ ಪೂರ್ತಿ ಇಲಾಖೆ ತನಗ ತಾನೇ ಒಂದು ಸೈಲೆಂಟ್ ಝೋನ್ ಆಗ್ಬಿಡತ್ತೆ. ಯಾಕಂದ್ರೆ ನಿಶ್ಶಬ್ದ ಉಪಾಧ್ಯಾಯನಿಗೆ ಈ ನಿಶ್ಶಬ್ದ ಅಂದ್ರೇನೆ ಇಷ್ಟ ಆಗತ್ತೆ. ಅಯ್ಯಯ್ಯೋ ರೀ, ಜೀವನದಾಗ ಮೊದಲನೇ ಸಲ ನಾ ದೆವ್ವ ನೋಡಿದ್ರಿ. ನನ್ನ ಪ್ರಾಣ ಉಳಿತು ಸದ್ಯ. ಅವ್ವ, ಹೌದು, ಇಲ್ಲ ಅಂದ್ರೆ ಆ ಭೂತ ತಿಂದೆ ಹಾಕ್ಬಿಡ್ತಿತ್ತು. ಬನ್ನಿ, ನಾವು ಕಾಡ್ಗೆ ಹೋಗಿ ನೋಡೋಣ ಅದು ಎಂತ ದೆವ್ವ ಅಂತ. ಹೌದೌದೌದೌದು ಶಿವ, ನಡಿ. ಏನ್ ಭೂತ ಅಂತ ನಾವು ನೋಡೇ ಬಿಡೋಣ. ದೆವ್ವ, ಭೂತ, ಶಿವ, ಭೂತನ್ ಹುಡ್ಕೋ ಅವಶ್ಯಕತೆ ಈಗ ಏನಿದೆ? ಮತ್ತೆ ನಾವೀಗ ಕಾಡಿಗೆ ಹೋಗೋದಾದ್ರೂ ಯಾಕೆ? ಹೇಳ್ಬೇಕಂದ್ರೆ ದೆವ್ವ ಗಿವ ಏನು ಇರೋದಿಲ್ಲ. ನಾವಲ್ಲಿ ಹೋಗಿ ನೋಡ್ಲೇಬೇಕು.
ಏನ್ ಮಾಡ್ತಿದ್ದೀರಾ ಸರ್? ಅಯ್ಯೋ ಏನ್ ಮಾಡ್ತಿದ್ಯಾ ಶಿವ? ಭೂತಗಳ ಜೊತೆ ಹೊಡೆದಾಡ್ತೀಯಾ? ಬೇಡ, ಬಾ ಶಿವ, ಓಡೋಗೋಣ. ಪಾನಿಪುರಿ ತಿಂತೀರಾ? ಹಾ ತಿಂತೀನಿ. ಈ ಟೈಮಲ್ಲಂತೂ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನಂಗೂ ತುಂಬಾ ಹೊಟ್ಟೆ ಹಸಿತಿದೆ. ಹೌದು, ಪಾನಿಪುರಿ ಅಲ್ಲಿಂದ ಬಂತು ಲಡ್ಡು ಸಿಂಗ್ ಸರ್. ಭೂತ. ಕೇಕ್ ತಿಂತೀಯಾ? ತಿನ್ನಲ್ಲ, ನನಗ್ ಬೇಡ, ನಾನ್ ತಿನ್ನಲ್ಲ. ಈ ದೆವ್ವ ಎಲ್ಲ ನಕಲಿ ಅಲ್ವಾ? ಅದಕ್ಕೆ ಶಿವ ಹತ್ರ ಹೊಡಿಸ್ಕೊಂಡು ಓಡ್ ಹೋಗಿದ್ದು. ಮತ್ತೆ ಇವು ಅಸಲಿ ಭೂತ ಕೂಡ ಆಗಿರಬಹುದು. ಶಿವನಿಂದ ಸರಿಯಾಗಿ ಪೆಟ್ ತಿಂದು ಓಡಿ ಹೋದ್ವು. ಮತ್ತೆ ಗುಂಪು ಕಟ್ಕೊಂಡು ವಾಪಸ್ ಬರ್ತವೇನೋ. ಬಿಸಿ ಬಿಸಿ ಟೀ, ಬಿಸಿ ಬಿಸಿ ಟೀ, ಬಿಸಿ ಬಿಸಿ ಟೀ ಕುಡಿರಿ, ಬಿಸಿ ಬಿಸಿ ಟೀ. ವಾಹ್ ವಾಹ್, ಟೀ ಅವನಂತೂ ಇಲ್ಲೇ ಇದ್ದಾನೆ. ಬನ್ನಿ ಎಲ್ರೂ ಹೋಗಿ ಟೀ ಕುಡಿಯೋಣ. ನೀವ್ ಹೊರಡಿ, ನಾನು ಮುಂದೆ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಅಣ್ಣ, ಬೇಗ ಚಾ ಹಾಕು. ಹೆದರ್ಕೊಂಡು ನಮ್ಮೆಲ್ಲರ ಬಟ್ಟೆಗಳು ಕೂಡ ಒದ್ದೆ ಆಗ್ಬಿಟ್ಟಿದೆ. ಬೇಗ ಬಿಸಿ ಬಿಸಿ ಚಾ ಕೊಡು. ಚಾ ಅಂಗಡಿ ಅಂಕಲ್, ನಿಮ್ಗೆ ಭೂತ ಕಾಣಲ್ವಾ? ನಾವ್ ಇವಾಗ ತಾನೇ ನಾಲ್ಕ್ ಭೂತ ನೋಡಿದ್ವಿ. ಹಾ, ಭೂತ ಅಂತಿದ್ದಂಗೆ ನೆನಪಾಯ್ತು. ನಾನು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಹೊಸ ಟೀ ಅಂಗಡಿನ ಓಪನ್ ಮಾಡಿದ್ದೆ. ಅದು ಆಗ ಮೊದಲನೇ ದಿನವಾಗಿತ್ತು. ಸ್ವಲ್ಪ ಹೊತ್ತಿನಲ್ಲೇ 4 ಕಡೆಯಿಂದನೂ ಹೊಗೆ ಹೊಗೆ ಹೊಗೆನೆ ತುಂಬ್ಕೊಂಡ್ಬಿಟ್ಟಿತ್ತು. ಹೊಗೆಯಿಂದ ಹಿಂದೆ ಒಂದು ಶಬ್ದ ಬಂತು. ಧಬಾ 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 ಧಬಾ, ಆ ರೀತಿ ಶಬ್ದ ಬರ್ತಾ ಇತ್ತು. ಹತ್ರ ಬರ್ತಾ ಬರ್ತಾ ಜಾಸ್ತಿ ಆಯ್ತಾ ಇತ್ತು. ಢಮಾರ್ ಅಂತ ಬಂತು. ಮತ್ತೆ ಮುಂದೆಯಿಂದ ಕಾಣಿಸ್ತು. ಯಾರು ನೋಡಿದ್ದು? ಅಯ್ಯೋ, ಅದನ್ನೇ ಹೇಳ್ತಾ ಇದ್ದೀನಿ. ಅದೊಂದು ನೆರಳಿನ ರೂಪದಲ್ಲಿ ಮುಂದೆಗಡೆಯಿಂದ ಏನೋ ಒಂದು ಕಾಣಿಸ್ತಾ ಇತ್ತು. ಅಂದ್ರೆ ಇವಾಗ ಕಾಣಿಸ್ತಿದ್ಯಲ್ಲ ಹಾಗೆ. ಆದ್ರೆ ಅಲ್ಲಿ ಯಾರು ಕಾಣ್ತಾ ಇಲ್ವಲ್ಲ.
ಶಿವ ಶಿವ ಆ ಟೀ ಅಂಗಡಿಯವನು ಮತ್ತೆ ಆ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಮಾಯ ಆಗೋದಕ್ಕೆ ಹೇಗ್ ಸಾಧ್ಯ ಆಗತ್ತೆ ಹೇಳು? ಅಯ್ಯೋ ರೇವಾ, ನೀನು ಈ ಭೂತದ ಗುಂಗಲ್ ಬಂದ್ಬಿಟ್ಟ. ಅಯ್ಯೋ, ಯಾವ ಭೂತ ಗೀತ ಏನೂ ಇಲ್ಲ. ಯಾರೋ ಖಂಡಿತವಾಗ್ಲೂ ಆಟ ಆಡ್ತಾ ಇದಾರೆ ಈ ರೀತಿ ನಮ್ಮನ್ನ ಹೆದರ್ಸೋದಕ್ಕಾಗಿ. ಅವ್ರು ನಮ್ಗೆ ಭಯ ಪಡಿಸೋ ಹಾಗಿದ್ರೆ ಅವ್ರು ಯಾಕೆ ಕೊಡ್ತಿದ್ದಾರೆ? ನಾವ್ ಭಯ ಪಡ್ಬೇಕಲ್ವಾ? ಹೆದರ್ಕೋತಾ ಇದೀರಲ್ಲ ನೀವೆಲ್ಲ. ಹಾಗಾದ್ರೆ ಅವನ್ಗೂ ಅದೇ ಬೇಕಾಗಿರೋದು. ಇವರು ಹೀಗೆಲ್ಲ ಹೆದರ್ಕೊಳ್ಳೋದಿಲ್ಲ. ಹೋಗಿ ಅವರಲ್ಲಿ ಯಾರಾದ್ರೂ ಒಬ್ಬರನ್ನ ಎತ್ಕೊಂಡ್ ಬನ್ನಿ. ಓಕೆ ಬಾಸ್. ಈ ಪೊಲೀಸವನ್ನೇ ಎತ್ಕೊಂಡು ಹೋಗೋಣ. ಆಮೇಲೆ ಮಕ್ಕಳು ತಾವಕ್ ತಾವೇ ಹೆದರ್ಕೋತಾರೆ. ಹಾ ಸರಿ, ಬಾ ಎತ್ಕೊಂಡು ಹೋಗೋಣ. ಅಯ್ಯೋ ಬಿಡಿ, ಅಯ್ಯೋ ನನ್ನನ್ನು ಬಿಡಿ, ಅಯ್ಯೋ ನನ್ನನ್ನು ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀರಾ? ನನ್ನನ್ನು ಬಿಟ್ಬಿಡಿ. ಶಿವ ಕಾಪಾಡು. ರೆಡಿ 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 ಸ್ಟಡಿ ಗೋ. ಅಯ್ಯೋ ತಮ್ಮ, ನನ್ನನ್ನು ತಂದೂರಿ ಮಾಡಬೇಡಿ. ಅಂದ್ಕೊಂಡ್ರೇನೆ ಹೆದರಿಕೆ ಆಗ್ತಿದೆ. ಮಸಾಲ ಕೂಡ ಕಮ್ಮಿ ಹಾಕಿ. ಅಯ್ಯೋ ಬೇಡ. ವಾಹ್ ವಾಹ್, ಏನು ಅದ್ಭುತ! ಈ ಹುಡುಗ ಅಂತೂ ತುಂಬಾನೇ ಸಾಹಸಿ. ಹಾರ್ತಾನೆ ಕೂಡ. ಇದ್ರ ಮೇಲೂ ರಿಸರ್ಚ್ ಮಾಡ್ತೀನಿ. ಇವನು ಕೂಡ ಮನುಷ್ಯನೇ. ಇವನನ್ನ ಭೂತ ತಿನ್ಲಿಲ್ಲ ಅಂದ್ಮೇಲೆ ನನ್ನನ್ನು ಕೂಡ ಭೂತ ತಿನ್ನೋದಿಲ್ಲ. ಎಸ್, ಇವ್ರು ಯಾರು ಭೂತ ಅಲ್ಲ ಅಂದ್ಮೇಲೆ ನನ್ನನ್ನು ತಂದೂರಿ ಮಾಡೋದಿಲ್ಲ. ಹೇ ಶಿವ, ನಾನ್ ಬದುಕೊಂಡ್ಬಿಟ್ಟೆ. ನಮ್ಮ ಶಿವ ಬಂದ್ಬಿಟ್ಟ, ನಮ್ಮ ಶಿವ ಬಂದ್ಬಿಟ್ಟ. ನಾನು ಬದುಕೊಂಡೆ, ನಾನು ಬದುಕೊಂಡೆ. ಶಿವ ಶಿವ, ಇವ್ರು ಯಾರು ಭೂತ ಅಲ್ಲ, ಇವರೆಲ್ಲ ಮನುಷ್ಯರು. ವೆಲ್ಕಮ್ ಮಕ್ಕಳೇ, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ತುಂಬಾನೇ ಅದ್ಭುತವಾದ ಮಕ್ಕಳು ನೀವು. ನಮ್ಮ ವ್ಯಕ್ತಿಗಳು ದೊಡ್ಡವ್ರನ್ನೇ ಹೆದರ್ಸ್ಬಿಟ್ರು, ಆದ್ರೆ ನೀವು ಮಾತ್ರ ಹೆದರ್ಕೊಳ್ಳೇ ಇಲ್ಲ. ಆದ್ರೆ ನೀವ್ ಯಾಕೆ ಜನರನ್ನ ಹೆದರ್ಸ್ತಾ ಇದ್ದೀರಾ? ಯಾಕಂದ್ರೆ ನನಗೆ ನಿಶ್ಶಬ್ದ ಅಂದ್ರೆ ಇಷ್ಟ. ನನ್ನ ಹೆಸರು ನಿಶ್ಶಬ್ದ ಉಪಾಧ್ಯಾಯ ಅಂತ. ನಾನಿಲ್ಲಿ ನಿಶ್ಶಬ್ದವಾಗಿ ರಿಸರ್ಚ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಜನಗಳು ಅದನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಜೋರಾಗಿ ಹಾರನ್ಗಳನ್ನ ಹೊಡಿತಾರೆ. ಇಲ್ಲಿ ಪಿಕ್ನಿಕ್ ಮಾಡೋದಕ್ಕೆ ಬರ್ತಾರೆ, ಲೌಡ್ ಸ್ಪೀಕರ್ಗಳನ್ನ ಹಾಕಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಮತ್ತೆ ನಾನು ನನ್ನ ರಿಸರ್ಚ್ನ ಮಾಡೋದಕ್ಕಾಗೋದಿಲ್ಲ. ಹಾಗಾದ್ರೆ ನೀವು ಸರ್ಕಾರಕ್ಕೆ ಅಪೀಲ್ ಮಾಡಬೇಕು, ಈ ಏರಿಯಾನ ಸೈಲೆಂಟ್ ಝೋನ್ ಮಾಡಬೇಕು ಅಂತ. ಕೇಳೋದಿಲ್ಲ, ಸರ್ಕಾರನೂ ಕೇಳೋದಿಲ್ಲ. ನಾನು ಎಷ್ಟೋ ಸಲ ಇದೇ ವಿಷಯವಾಗಿ ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಆದ್ರೆ ಯಾರೂ ಕೇಳಲಿಲ್ಲ. ಅದಕ್ಕೆ ನನ್ನ ದಾರಿನ ನಾನು ಹುಡುಕೊಂಡೆ. ಅದಕ್ಕೆ ನಾನು ಜನಗಳನ್ನ ಹೆದರಿಸ್ತೀನಿ, ಎಲ್ಲಿಂದ ನಾನು ದೂರಕ್ಕೆ ಓಡಿಸ್ತೇನೆ. ಯಾಕಂದ್ರೆ ನನಗೆ ನಿಶ್ಶಬ್ದ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನೀವು ನನ್ನ ರಹಸ್ಯನ ತಿಳ್ಕೊಂಡಿದ್ದೀರಾ. ನಿಮ್ಮನ್ನ ಯಾರನ್ನೂ ನಾನು ಬಿಡೋದೇ ಇಲ್ಲ. ನಿಮ್ಮೆಲ್ಲರನ್ನೂ ಮುಗಿಸ್ಬಿಡ್ತೇನೆ. ಗಾಡ್ಸ್, ಇವರನ್ನ ಮುಗಿಸ್ಬೇಡಿ. ಪಾನಿಪುರಿ ತಿಂತೀರಾ? ತಿಂತೀನಿ, ಖಂಡಿತವಾಗ್ಲೂ ತಿಂತೀನಿ. ನನ್ ಗೊತ್ತಾಗಿದೆ ನೀವು ಭೂತ ಅಲ್ಲ ಅಂತ. ಇನ್ಮೇಲೆ ನಿಮ್ ಪಾನಿಪುರಿನ ನಾನ್ ತಿಂತೀನಿ. ಹಾಗಾದ್ರೆ ತಗೋ ತಿನ್ನು. ಏನು ಮತ್ತು ಬೇಕಾಗಿದ್ಯಾ?
ಬಾ ಮತ್ತೊಂದು ಕೊಡ್ತೀನಿ. ಅಯ್ಯೋ ನನಗ್ ಬೇಡ. ಗುಡ್, ವೆರಿ ಗುಡ್ ಮಗು. ನೀನು ನಿನ್ನ ವಯಸ್ಸಿಗಿಂತ ಸ್ವಲ್ಪ ಜಾಸ್ತಿನೇ ಹುಷಾರಾಗಿದ್ಯಾ. ಈ ನನ್ನ ವ್ಯಾಕ್ಯೂಮ್ ಕ್ಲೀನರ್ ಐಡಿಯಾನ ನಂದು ಒಂದ್ ಸ್ವಲ್ಪ ನೋಡ್ಕೋ. ಇಲ್ಲ, ನನ್ನ ಮಷಿನರಿಗಳನ್ನ ಒಡೆದು ಹಾಕ್ಬೇಡ. ಇದನ್ನ ಎಷ್ಟೋ ವರ್ಷಗಳು ರಿಸರ್ಚ್ ಮಾಡಿ ಕಂಡು ಹಿಡ್ದಿರೋದು. ರೇವಾ, ಆದಿ, ಯುಡಿ ಎಲ್ಲ ಮಷಿನರೀಸ್ನ ಒಡೆದು ಹಾಕಿ. ಸಾರಿ 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 ಮಕ್ಕಳೇ, ಸುಮ್ನಿರಿ ಸುಮ್ನಿರಿ, ಪ್ಲೀಸ್ ಸುಮ್ನಿರಿ. ನಾನೊಬ್ಬ ಒಳ್ಳೆ ಸೈಂಟಿಸ್ಟು. ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ರಿಸರ್ಚ್ ಗಳನ್ನು ಮಾಡ್ತಿದ್ದೀನಿ. ನನ್ನ ಲಾಭನ್ನ ಹಾಳು ಮಾಡಬೇಡಿ, ಪ್ಲೀಸ್ ಪ್ಲೀಸ್. ಅಂಕಲ್, ನೀವು ಜಗತ್ತಿಗೆ ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು ಅಂತಾನೆ ಇದ್ದಿದ್ರೆ ಈ ತರ ಕೆಟ್ಟ ದಾರಿ ಯಾಕೆ ಹಿಡಿದ್ರಿ? ನಿಶಬ್ದಕ್ಕೋಸ್ಕರ ಸರ್ಕಾರ ನನ್ನ ಮಾತು ಯಾವಾಗ ಕೇಳಲಿಲ್ವೋ, ನಾನು ಈ ದಾರಿನ ಆಯ್ಕೆ ಮಾಡ್ಕೊಂಡೆ. ನನ್ನನ್ನು ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಇನ್ಮೇಲೆ ನಾನು ಯಾವುದೇ ತಪ್ಪು ದಾರಿಗೆ ಹೋಗೋದಿಲ್ಲ. ಮತ್ತೆ ನಾನು ಪ್ರಪಂಚಕ್ಕೆ ಒಂದು ಒಳ್ಳೆ ರಿಸರ್ಚ್ ಅನ್ನ ಮಾಡಿ ತೋರಿಸ್ತೀನಿ. ಹಾಗಾದ್ರೆ ನಾವು ಕೂಡ ಇದ್ರಲ್ಲಿ ನಿಮಗೆ ಹೆಲ್ಪ್ ಮಾಡ್ತೀವಿ. ಮತ್ತೆ ಲಡ್ಡು ಸಿಂಗ್ ಸರ್ ಇದನ್ನ ಸೈಲೆಂಟ್ ಝೋನ್ ಆಗಿ ನಿಮಗೆ ಮಾಡ್ಕೊಡ್ತಾರೆ ಅಲ್ವಾ ಲಡ್ಡು ಸಿಂಗ್ ಸರ್? ಖಂಡಿತ ಖಂಡಿತ ಶಿವ, ಖಂಡಿತ. ನಾನು ಇಲ್ಲಿಂದ 50-100 ಕಿಲೋಮೀಟರ್ ದೂರದವರೆಗೂ ಜನರಿಗೆ ಸಹಾಯ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಸುಮ್ನೆ ನನ್ನ ಹೆಸರು ಲಡ್ಡು ಸಿಂಗ್ ಅಂತ ಫೇಮಸ್ ಆಗ್ಲಿಲ್ಲ. ಪಾನಿಪುರಿ ತಿಂತೀರಾ? ಬೇಡ, ನಾನ್ ಭೂತದ ಪಾನಿಪುರಿನ ತಿನ್ನೋದಿಲ್ಲ.